ಆಕಡ್ಕಿ ತುಗುಡ್ಕಿ ಬಂದಾಗ ಏನು ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಭಾಳ ಖುಷಿ ಆಗ್ತಾ ಇದೆ ನನಗೆ. ಈ ಕಾರ್ಯಕ್ರಮವನ್ನು, ಈ ವೇದಿಕೆಯನ್ನು ನೋಡಿ ಆಗಲ್ಲಿ ಪೂಜ್ಯರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು, ಇಂದ್ರಲೋಕವೇ ಇಲ್ಲೇ ಐತೇನೋ ಅಂಥೇಳಿ. ಇಂದ್ರಲೋಕ ಇದ್ದ ಹಾಗೈತೆ ಅಂಥೇಳಿ ಮಾತನಾಡಿದರು. ನನಗನ್ಸಕೈತಲ್ಲ, ಇಂದ್ರಲೋಕ ಇದ್ದಂಗೆ ಐತನಕ್ಕಿಂತ ಆ ಇಂದ್ರಲೋಕವನ್ನೇ ತಂದು ಧರೆಗೆ ತಂದಿರ್ತಕ್ಕಂಥ ಕೀರ್ತಿ ಪೂಜ್ಯ ಅಮರೇಶ್ವರ ಮಹಾರಾಜರಿಗೆ ಬರ್ತೈತೇನೋ ಅನಿಸ್ತಾ ಇದೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. 3 ಗಂಟೆಯಿಂದ ಮೆರವಣಿಗೆ ಉತ್ಸವ, 6 ಗಂಟೆಯಿಂದ 10 ಗಂಟೆ ಆದ್ರೂ ಇನ್ನೂ ಕಾರ್ಯಕ್ರಮ. ತಾವೆಲ್ಲ ಕೇಳಬೇಕಂತಕ್ಕಂಥ ಉತ್ಸಾಹ ಪ್ರೀತಿಯನ್ನು ನೋಡಿದರೆ ಭಾಳ ಖುಷಿ ಆಗ್ತಾ ಇದೆ. ಪೂಜ್ಯರ ಬಗ್ಗೆ ಹೇಳ್ತಾ ಹೋದ್ರೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು, ಭಾಳ ಅದ್ಭುತವಾಗಿರ್ತಕ್ಕಂಥ ಪೂಜ್ಯರು. ಪೂಜ್ಯರ ಮಾಡ್ತಕ್ಕಂಥ ಪ್ರವಚನ ಆಗಿರ್ಬೋದು, ಪೂಜ್ಯರು ಮಾಡ್ತಕ್ಕಂಥ ಏನು ಭಕ್ತರ ಸಲುವಾಗಿ ತಾವು ಮಾಡ್ತಕ್ಕಂಥ ಕಾಯಕ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಅಂಥ ಪೂಜ್ಯರು ಇವತ್ತಿನ ದಿವಸ ಎಲ್ಲ ಮಹಾತ್ಮರನ್ನು ಕರೆಸಿ ಮಹಾತ್ಮರ ಮಾತುಗಳನ್ನು, ವಿಚಾರಗಳನ್ನು ಹೇಳಿಸುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯನಿಟ್ಟಿದ್ದಾರೆ. ಭಾಳ ಹೊತ್ತು ಮಾತಾಡೋ, ಒಂದು 2 ತಾಸು ಮಾತಾಡ್ತಾನೆ ಅಷ್ಟೆ. 2 ಮಾತಿನೊಳಗೆ ಮುಗಿಸ್ತಾನೆ. ಕನಕದಾಸರ ಒಂದು ಪದ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಪೂಜ್ಯರು ಮಾತನಾಡ್ತಾ ಬಂದಿದ್ದಾರೆ. ದಾಸಶ್ರೇಷ್ಠರಲ್ಲಿ ಕನಕದಾಸರ ಒಂದು ಪದ್ಯವಿದು, 8 ಗೇಣಿನ ದೇಹ ಅಂಥೇಳಿ. ಅಂತ ಅದ್ಭುತವಾಗಿರ್ತಕ್ಕಂಥದ್ದು. ಈ ಶರೀರದ ದೇಹಕ್ಕೆ ಎಲ್ಲರೂ ಒಂದೊಂಥರ ಹೇಳ್ತಾರೆ. ನೋಡ್ಬೇಕು ನೀವೆಲ್ಲ. ಬಸವಣ್ಣ ಹೇಳ್ತಾನೆ ಭೂಮಿ ಅಂತ ಹೇಳ್ತಾನೆ, ಬಸವಣ್ಣ ಭೂಮಿ ಅಂತ ಹೇಳ್ತಾನೆ. ಅಲ್ಲಮ್ಮ ಪ್ರಭು ಒಂಥರ ಹೇಳ್ತಾನೆ. ಎಲ್ಲರೂ ಕನಕದಾಸರು ಗೇಣಿನ ದೇಹ ಅಂತ ಹೇಳ್ತಾರೆ. ಶರಣರು ಎಲ್ಲದಕ್ಕೊಂದೊಂದು ರೀತಿ ಹೇಳ್ತಾ ಬರ್ತಾರೆ. ದಾಸರು ಹೇಳ್ತಾ ಬರ್ತಾರೆ, ಈ ಶರೀರಕ್ಕೆ ಗೇಣಿನ ದೇಹ ಅಂತ ಹೇಳ್ತಾರೆ, ಬಂಡೆ ಅಂತ ಹೇಳ್ತಾರೆ, ಭೂಮಿ ಅಂತ ಹೇಳ್ತಾರೆ, ಹೊಲಸ ಹಸನ ಮಾಡೇವ ಅಂತ ಹೇಳ್ತಾ ಬರ್ತಾರೆ. ಅಂದರೆ ಈ ಶರೀರಕ್ಕೆ ಎಂತೆಂಥವನ್ನು ಇಟ್ಟಿದ್ದಾರೆ. ಒಬ್ಬ ಶರಣರು ಒಂದು ಮಾತು ಹೇಳ್ತಾರೆ ಈ ಶರೀರ ಬಗ್ಗೆ, ಎಂಥ ಅದ್ಭುತವಾಗಿರ್ತಕ್ಕಂಥದ್ದು. ಇದಕ್ಕೆ ಏನು ಕೊಡಬೇಕಾಗೈತಿ ನಾವೆಲ್ಲ? ಈ ಮಾನವ ಜೀವನದ ಸಾರ್ಥಕತೆ ಆಗಬೇಕಾಗಿತ್ತಂದರೆ ಏನು ಮಾಡಬೇಕಾಗೈತಿ? ಭಾಳ ಚೆನ್ನಾಗಿ ಒಂದು ಮಾತಾಡ್ತಾರೆ. ಕಡಗೀಲಿಲ್ಲದ ಬಂಡೆ ಒಡಗೇಡದ ಮಾಂಬುದೆ, ಕಡಗೀಲು ಬಂಡಿಗಾಧಾರ ಕಡದರ್ಪವೇರಿದ ಒಡಲೆಂಬ ಬಂಡೆಗೆ ಮೃಡ ಶರಣರ ನುಡಿ ಗಣವೇ ಕಡಗೀಲು ಕಾಣ ರಾಮನಾಥ. ದಾಸಿಮಾರ್ಯ ಭಾಳ ಚೆನ್ನಾಗಿ ಈ ಮಾತನ್ನು ಹೇಳ್ತಾರೆ. ಕಡಗೀಲಿಲ್ಲದ ಬಂಡಿ ಒಡಗೇಡದ ಮಾಂಬುದೆ, ಕಡಗೀಲು ಬಂಡಿಗೆ ಆಧಾರ. ನೋಡಿ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಮಾತು ಹೇಳಿ ಮುಗಿಸ್ತಾನೆ ನಿಮಗೆ. ಬಂಡಿ ತಂದಿರಿ ಅಂತ ತಿಳ್ಕೊಳ್ಳೋಣ ನೀವೆಲ್ಲ. ಒಂದು ಬಂಡಿ ರೈತರಿದ್ದೀರಿ ನೀವು, ರೈತರು. ಒಂದು ಬಂಡಿ ಅತನಿ ಪಟ್ಟಣದೊಳಗೋಗಿ ಒಂದು ಬಂಡಿ ತಂದಿರಿ ಅಂತ ತಿಳ್ಕೊಳ್ಳೋಣ. ಮಿರಾಜೊಳಗೋಗಿ 2 ಎತ್ತ ತೊಗೊಂಬಂದಿರಿ, ₹1,00,000 ಕೊಟ್ಟು 2 ಎತ್ತ ತೊಗೊಂಬಂದಿರಿ, ₹1,00,000 ಕೊಟ್ಟು ಬಂಡಿ ತೊಗೊಂಬಂದಿದ್ದೀರಿ. ಮನೆಯಾಗಿರ್ತಕ್ಕಂಥ ಹೆಂಡ್ತಿಗೆ ಹೇಳ್ತೀರಿ, ಹೊಸ ಬಂಡಿ ತಂದಿದ್ದೇನೆ, ಹೊಸ ಎತ್ತಗಳು ತಂದಿದ್ದೇನೆ, ಎತ್ತಿಗೆ ಬಣ್ಣ ಹಚ್ಚಿದ್ದೇನೆ, ಬಂಡಿಗೆ ಬಣ್ಣ ಹಚ್ಚಿದ್ದೇನೆ, ಕೋಡಂಸ ಹಾಕಿದ್ದೇನೆ, ಅಡುಗೆ ಮಾಡು ಹೊಲಕ್ಕೆ ಹೋಗೋಣ ಅಂತ ಹೇಳ್ತಾರೆ ಮನೆಯ ಮಾಲಕ. ಅವಾಗ ಆಕೆ ಭಾಳ ಖುಷಿ ಆಗ್ತಾಳೆ. ಭಾಳ ಖುಷಿಯಾಗಿ ಹೋಳಿಗೆ, ಕರ್ಚಿಕಾಯಿ, ಕಡುಬು ಎಲ್ಲ ರೀತಿಯಾಗಿರ್ತಕ್ಕಂಥ ಅಡುಗೆಯನ್ನು ಮಾಡ್ತಾಳೆ. ರೇಷ್ಮೆ ಸೀರೆಯನ್ನು ಉಟ್ಕೊತಾಳೆ. ಉಟ್ಕೊಂಡು ಬಂಡ್ಯಾಗ ಇಟ್ಟು ಕುಂದಿರ್ತಾಳೆ. ಅವಾಗ ಮಾಲಕ್ ಅಂತಾನ, ಆಳು ಮನುಷ್ಯ ಹೊಡಿಬೇಕಂತೇಳಿ ಬರ್ತಿರ್ತಾನೆ ಬಂಡಿಯನ್ನು. ಮಾಲಕ್ ಅಂತ ನಾನು ಹೊಡಿಬೇಕಂತಾನ. ನೋಡಿ ನೀವು ಹೊಸ ಗಾಡಿ ತಂದ ನೋಡ್ಬೇಕು, ಯಾರಿಗೆ ಮುಟ್ಸ್ಕೊಡಂಗಿಲ್ಲ. ನೋಡ್ಬೇಕು ಎಷ್ಟು ವರ್ಷ ಅದೇನು ತೊಳೆಯೋದೇನು, ಒಂದು 6 ತಿಂಗಳು ಆತಾರ ನೋಡಂಗಿಲ್ಲ ಅದನ್ನು. ಹಂಗಿರ್ತದೆ. ಹಂಗೆ ಆ ಮಾಲಕ್ ಹೇಳ್ತಾನೆ ನಾನಾ ಹೊಡಿಬೇಕಂತೇಳಿ ಬಂಡಿ ಒಳಗೆ ಕುಂದಿರ್ತಾನೆ. ಬಂಡಿ ಹೊಡಿತಿರ್ತಾನೆ. ಸ್ವಲ್ಪ ಮುಂದೆ ಹೋಗ್ತೈತಿ ಹೋಗೋದ್ರ ಬಂಡಿ ಮುರ್ಕೊಂಡು ಬೀಳ್ತೈತಿ. ಬಂಡಿ ಮುರ್ಕೊಂಡು ಬೀಳ್ತೈತಿ.
ಆ ಬಂಡಿಗೆ ಏನು ಮುಖ್ಯ ಅಂದರೆ ನಾವು ತಿಳ್ಕೋಬೇಕಾಗೈತಿ. ಆ ಮನುಷ್ಯ ತಿಳ್ಕೊಂಡಿದ್ದ ಬಂಡಿಗೆ ಬಣ್ಣ ಮುಖ್ಯ ಅಂತ ತಿಳ್ಕೊಂಡಿದ್ದ, ಎತ್ತಿಗೆ ಕೋಡಂಸ ಮುಖ್ಯ ಅಂತ ತಿಳ್ಕೊಂಡಿದ್ದ, ಆ ರೇಷ್ಮೆ ಸೀರೆ ಹುಟ್ಟಿರ್ತಕ್ಕಂಥ ಆ ಹೆಣ್ಮಗಳು ಮಾಡಿರ್ತಕ್ಕಂಥ ಅಡಿಗೆ ಅಂತ ತಿಳ್ಕೊಂಡಿದ್ದ. ಖರೆ ಎಲ್ಲ ಮಾಡಿದ್ದಾನೆ, ₹1,00,000 ಕೊಟ್ಟು ಎತ್ತ ತಂದಿದ್ದಾನೆ, ₹1,00,000 ಕೊಟ್ಟು ಬಂಡಿ ತಂದಿದ್ದಾನೆ. ಖರೆ ₹50 ಕೊಟ್ಟು 2 ಚೀಲ ಹಾಕಿದ್ದಿಲ್ಲ, 2 ಚೀಲ ಹಾಕಿದ್ದ. ಬಂಡಿ ಹೆಂಗೆ ಹೋಗತ್ರಿ? ಬಂಡಿಗೆ ಆಧಾರ ಯಾವುದು? ಆ ಕೀಲ ಆಧಾರ. ಈ ಒಡಲೆಂಬ ಬಂಡಿ, ಈ ಶರೀರ ಅಂತಕ್ಕಂಥ ಬಂಡಿಗೆ ಬಂಗಾರ ಮುಖ್ಯವಲ್ಲ, ಸಿರಿ ಮುಖ್ಯವಲ್ಲ, ಐಶ್ವರ್ಯ ಮುಖ್ಯವಲ್ಲ, ಇದು ಮನೆ ಮುಖ್ಯವಲ್ಲ. ಈ ಶರೀರಕ್ಕೆ ಯಾವುದು ಮುಖ್ಯ ಅಂದರೆ ಏನು ಮಹಾತ್ಮರ ಮಾತುಗಳದವಲ್ಲ, ಶರಣರ ಮಾತುಗಳದವಲ್ಲ, ಏನು ಅಮರೇಶ್ವರ ಮಹಾರಾಜರು ಮಾಡ್ತಕ್ಕಂಥ ಈ ಪ್ರವಚನದ ಮಾತುಗಳೇನದವಲ್ಲ ಅವು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅವು ಇದ್ರೆ ಈ ಬಂಡಿ ಹೊಲ ಮುಡ್ತೈತಿ, ಆ ಬಂಡಿ ಹೊಲ ಮುಡ್ತೈತಿ, ಈ ಬಂಡಿ ಭಗವಂತನ ಮುಡ್ತೈತಿ. ಇರದಿದ್ರೆ ಮುಟ್ಟೋದಿಲ್ಲ, ಇದು ಮುರ್ಕೊಂಡು ಬೀಳ್ತೈತಿ. ಅದಕ್ಕೆ ಪೂಜ್ಯರು ಭಾಳ ಅದ್ಭುತವಾಗಿರ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅದಕ್ಕೆ ನೋಡಿ ಇವತ್ತು ಇಷ್ಟೆಲ್ಲ ಜನರನ್ನು ಕೂಡಿಸಿ ನಮ್ಮ ಕಡೆ ಭಾಳ ಬರ್ತಾರೆ. ನಮ್ಮ ಮಠ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾರೆ. ಅವ್ರು ಶ್ರೀಮಠದ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾರೆ. ಭಾಳ ಖುಷಿ. ನಾವೆಲ್ಲ ಬರ್ತಿದ್ದೇವೆ ಅಂದರೆ ಅವರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆ ಇದೆ ಅಂದರೆ ನಾವು ತಿಳ್ಕೊಂಡಷ್ಟು, ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಅವ್ರ ಜೋಡಿ ನಾವು ಸಂಪರ್ಕ ಇಟ್ಕೊಂಡು ಸಾಧಾರಣ ಒಂದು 10 ವರ್ಷನೇ ಕಾಯ್ತೇನೋ. ಆ ಕಡೆ ನಮ್ಮ ಭಾಗದೊಳಗೆ ಕಾರ್ಯಕ್ರಮಕ್ಕೆ ಬರ್ತಿರ್ತಾರೆ. ಅದು ನಮ್ಮ ಮಠಕ್ಕೆ ಬರೋಕತ್ತಿ ಒಂದು 5-6-7 ವರ್ಷ ಆಯಿತು. ಆ ಪೂಜ್ಯರನ್ನು ನಾವೆಲ್ಲರೂ ನೋಡ್ತೇವೆ, ನಾವೆಲ್ಲ ಪೂಜ್ಯರು ನೋಡ್ತೇವೆ. ಆದರೆ ಅವರಲ್ಲಿರ್ತಕ್ಕಂಥ ಪ್ರೀತಿ, ಅವರಲ್ಲಿರ್ತಕ್ಕಂಥ ಗೌರವ, ಅವರಲ್ಲಿರ್ತಕ್ಕಂಥ ಒಳ್ಳೆಯ ಹೃದಯ ಶ್ರೀಮಂತಿಕೆ ಇವತ್ತು ಭಾಳ ಜನ ಇದ್ದಾರೆ, ಇಲ್ಲಂತೇನು ಅನ್ನೋದಿಲ್ಲ, ಭಾಳ ಜನ ಇದ್ದಾರೆ. ಆದರೆ ಎಲ್ಲರೂ ಒಂದೊಂದು ತನ್ನ ಹದಿಯೊಳಗದಾರೆ, ಎಲ್ಲರೂ ತನ್ನೊಳ ಹದಿಯೊಳಗದಾರೆ. ಬಸವಣ್ಣ ಹೇಳೋರ ಹಾಗೆ ಇವನ್ಯಾರವ ಎಂದೆನಿಸದಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅನ್ನುವ ಹಾಗೆ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಪೂಜಾರಿ ಯಾರಿದ್ರೆ ಅದು ಅಮರೇಶ್ವರ ಮಹಾರಾಜರು ಅಂತಕ್ಕಂಥದ್ದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ನೋಡಿ, ಅವರಲ್ಲಿ ಯಾವ ಜಾತಿ ಇಲ್ಲ. ನಾವು ಭಾಳ ಕಾರ್ಯಕ್ರಮ ಕೊಡ್ತೇವೆ, ನಾವು ಅವ್ರ ಜೋಡಿ ಭಾಳ ಆ ಕಾರ್ಯಕ್ರಮದ ಏನೈತೆ ಅಂದ ಮಾತಾಡ್ತಿರ್ತಾರೆ ಅವ್ರು. ಆ ಕಾರ್ಯಕ್ರಮಕ್ಕೆ ಏನು ಅವಶ್ಯ ಐತೆ ಅಂದ ಮಾತಾಡ್ತಿರ್ತಾರೆ. ನಾವೆಲ್ಲ ಅಷ್ಟು ಒಬ್ಬೊಬ್ಬರು ಒಂದೊಂದಕ್ಕೆ ಸೀಮಿತ ಮಾಡ್ತೇವೆ. ಆದರೆ ಇವತ್ತು ವಿಚಾರ ಮಾಡಬೇಕು, ಅಮರೇಶ್ವರ ಇವತ್ತೆಲ್ಲ ಪೂಜ್ಯರು ಮಾತನಾಡಿದರು. ಅವರು ಕರ್ನಾಟಕಾದ್ಯಂತ ಹೆಸರುವಾಸಿಯಾಗಿದ್ದಾರೆ, ಭಾರತಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಅಂತಂದು ಮಾತಾಡಿದ್ರಂದರೆ ಅವ್ರು ಯಾಕೆ ವಾಸಿ ಆಗಿದ್ದಾರೆ ಅಂದರೆ ಎಲ್ಲರೂ ಬಿಟ್ಟುಕೊಂಡಾರೆ, ಎಲ್ಲರನ್ನೂ ಅಪ್ಪಿಕೊಂಡಿದ್ದಾರೆ. ಎಲ್ಲವನ್ನು ಬಿಟ್ಟಾರಂದ್ರೆ ನನ್ನಲ್ಲಿ ಮಮಕಾರ ಅಂತಕ್ಕಂಥದ್ದು, ನಾವ್ಯಾರೇ ಅಂತಕ್ಕಂಥದ್ದನ್ನು ಎಲ್ಲವನ್ನು ಬಿಟ್ಟಿದ್ದಾರೆ. ಎಲ್ಲರೂ ನನ್ನವರು ಅಂತಕ್ಕಂಥದ್ದನ್ನು ಅಪ್ಪಿಕೊಂಡಾರೆ ಅಂತೇಳಿ ಎಲ್ಲ ಕಡೆ ಹೆಸರುವಾಸಿಯಾಗಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಮಾತು ಹೇಳಿ ಮುಗಿಸ್ತೇನೆ. ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡಿದ್ವಿ. ನಾವು ಕೂಡೋಂಥ ಸಂದರ್ಭದಾಗ ಸನ್ಮಾನ ಮಾಡಾಕತ್ತಿದ್ರು. ನಾವು ಕೂಡಿದಾಗ ಸನ್ಮಾನ ಮಾಡಾಕತ್ತಿದ್ರು. ಸನ್ಮಾನ ಮಾಡೋರಿಗೆ ಒಂದು ಮಾತು ಹೇಳಿದ್ರು. ಸನ್ಮಾನ ಮಾಡೋರಿಗೆ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದರೆ ನನಗೆ ಇವಾಗೂ ನೆನಪಾಗ್ತೈತಿ, ಇಂಥ ಪೂಜಾರು ಇಂಥ ಸ್ವಾಮಿಗಳು ಇವತ್ತಿನ ಈ ದಿನಮಾನೊಳಗೆ ಅದಾರೇನು ಅನ್ನೋ ನಿಟ್ಟಿನೊಳಗೆ ಒಂದು ಮಾತು ಹೇಳಿದ್ರು. ಮಾಲೆ ಹಾಕಾಕತ್ತಿದ್ರು. ಆ ಮಾಲೆ ಹಾಕುವಾಗ ಒಂದು ಮಾತು ಹೇಳಿದ್ರು ಅವ್ರಿಗೆ, ತಮ್ಮ ಈ ಮಾಲೆ ಏನು ಹಾಕ್ತಿ, ಈ ಮಾಲೆ ಹಾಕಿ ತೆಗೆದು ಒಯ್ತೀವಿ, ಈ ಮಾಲೆ ಬದಲಿ ಬುಕ್ ಕೊಡು ಅಂದ್ರು ಅವ್ರು. ಶಾಲೆ ಕಲಿಯೋರಿಗೆ ಬುಕ್ ಕೊಡೋ, ನಮ್ಮ ಮಠದಾಗ ಕಲಿಯಾಕತ್ತಾರ, ಅವ್ರಿಗೆ ಬುಕ್ ಕೊಡೋ ಅಂದರು. ಶಾಲ್ ಹಾಕಾಕತ್ತಿದ್ರು. ಆ ಶಾಲ್ ಹಾಕೋರು ಹೇಳಿದ್ರು, ಈ ಶಾಲ್ ಬೇಡ ತಮ್ಮ, ಈ ಶಾಲ್ ಬೇಡ, ಶನಿ ಏನರ ಕೊಡಬೇಕಾಗಿತ್ತಂದ್ರೆ ನನ್ನ ಮಠದೊಳಗೆ ಸ್ಕೂಲ್ನೊಳಗೆ ಕಲಿಯುವಂಥ ಮಕ್ಕಳಿಗೆ ಬ್ಯಾಗ್ ಕೊಡು, ಸ್ಕೂಲ್ ಬ್ಯಾಗ್ ಕೊಡು ಅಂತ ಹೇಳಿದರು. ಯಾಕಂದರೆ ಇವತ್ತು ಏನು ಶಾಲು ಕೊಡಲಿ, ಮಾಲೆ ಹಾಕಲಿ, ನಮ್ಗೆ ಹಾಕ್ಲಿ ಅನ್ನೋ ಜನ ಭಾಳ ಅದಾರೆ. ಆದರೆ ಈ ಶಾಲು ಮಾಲೆ ಬೇಡ, ಮಕ್ಕಳಿಗಾಗಿ, ವಿದ್ಯೆಗಾಗಿ, ಶಿಕ್ಷಣಕ್ಕಾಗಿ, ಅಕ್ಷರಕ್ಕಾಗಿ ಬುಕ್ಕವನ್ನು ಕೊಡು, ಚೀಲವನ್ನು ಕೊಡು ಅಂತಕ್ಕಂಥ ಮಾತನ್ನು ಹೇಳುವಂಥ ಏಕೈಕ ಸ್ವಾಮಿ ಯಾರಿದ್ರೆ ಅದು ಅಮರೇಶ್ವರ ಮಹಾರಾಜರು ಅಂತಕ್ಕಂಥದ್ದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ.
ಯಾಕಂದರೆ ಒಂದು ಕಾರ್ಯಕ್ರಮಗಳಿಗೆಲ್ಲ ನಾವು ನೋಡಿದ್ದೇವೆ, ಮಾತಾಡಿದ್ದೇವೆ, ನಮ್ಮ ಬಾಜು ಇದ್ದರೂ ಸಹ ಅದನ್ನು ಹೇಳಿರ್ತಕ್ಕಂಥವ್ರು. ಅಂಥ ಪೂಜ್ಯರು ಇವತ್ತಿನ ದಿವಸ ನಿಮಗೆಲ್ಲ ಸಿಕ್ಕಿದ್ದಾರೆ ಅಂದರೆ ನಿಮ್ಮ ಸುಕೃತದ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾ ಇಚ್ಛೆ ಪಡ್ತಾನೆ. ಯಾಕಂದರೆ ಭಾಳ ಆತ್ಮೀಯತೆಯಿಂದ ಇರ್ತಕ್ಕಂಥವ್ರು. ಶ್ರೀಮಠದ ಕಾರ್ಯಕ್ರಮ ಪ್ರತಿ ವರ್ಷ ಬರ್ತಾರೆ ಅವ್ರು, ಭಾಳ ಖುಷಿಯಿಂದ ಬರ್ತಾರೆ. ನನ್ನ ಕಾರ್ಯಕ್ರಮ ನಾಳೆ ಇತ್ತು, ನಾ ಹೇಳಿದ್ನಂದ್ರೆ ಅವ್ರಂಥದ್ದು ನಾಳೆ ಬರ್ರಿ ಅಂತಂದ್ರೆ ಅವ್ರು ಹೇಳ್ದನ ಬಂದುಬಿಟ್ಟಿದ್ದೇವೆ ನಾವು. ನಾಳೆ ಇತ್ತು, ಇವತ್ತು ಹೋಗ್ಬಿಡೋಣ ಅಂತೇಳಿ. ಯಾಕಂದರೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ, ಅಷ್ಟು ಆತ್ಮೀಯತೆಯಿಂದ ಇರ್ತಕ್ಕಂಥ ಪೂಜ್ಯರು, ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಪೂಜ್ಯರನ್ನು ನೋಡಿ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಇವತ್ತಿನ ದಿವಸ ಅವತ್ತು ನೋಡಿ ಪೂಜ್ಯರು ಮಾತನಾಡುವಾಗ ಹೇಳಿದರು, ಗ್ಯಾಸ್ ಹೊತ್ತು ನಿಂತಾರಂತೇಳಿ. ನೀವು ಯಾರೋ ಒಂದು ಚೂರು ಬ್ಯಾಟ್ರಿ ಇಡಿ ಅಂದ್ರೆ 1000 ತೊಗೊತೀರೋ ಹೊಕ್ಕೇನೆ ಅನ್ನೋ ಮಂದಿ ಅದಾರ. ನಾವೆಲ್ಲ ಅಷ್ಟು ಜನ ಅದಾರ. ಒಂದು ಮಾತು ಹೇಳಿ ಮುಗಿಸ್ತಾನೆ ನಿಮಗೆ. ಎಷ್ಟ ಶಿಷ್ಯರು ಅದಾರ ಅನ್ನೋ ಬಗ್ಗೆ, ಎಂಥ ಭಕ್ತರು ಅನ್ನೋ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತಾನೆ. ಮನ್ಯಾಗ ಒಬ್ಬಕ್ಕೆ ಹೆಂಡ್ತಿ ಗಂಡಿಗೆ ಹೇಳಿದಂತ ಏನು ಹೇಳಿದಂತ್ರ, ಇಲ್ಲ 2 ಕೊಡ ನೀರು ತೊಗೊಂಬೋಗು ಅಂತ ಹೇಳಿದಂತಕ್ಕೆ. ಅವ ಅಂದಂತ ನೀರು ತೊಗೊಂಬಂದ್ರೆ ಆ ಕಡೆ ಹೊಕ್ಕ ನೋಡೋಣ ಅಂತ. ಇಲ್ಲ ಸಂತ್ಯಾರು ಮಾಡ್ಕೊಂಬ ಅಂದಂತಕ್ಕೆ. ನೀ ಸಂತಿ ಮಾಡ್ಕೊಂಬ ಅಂದ್ರೆ ನಾ ಮಠ ಕಡೆ ಹೊಕ್ಕನೆ ಅಂದಂತಾವ. ಬ್ಯಾಡ್ ಬಿಡು ಅಂತೇಳಿ 1 ದಿವಸ ಹೋಯ್ತು, 2 ದಿವಸ ಹೋಯ್ತು. ಆನಂತರ ಮತ್ತೆ ಹೇಳಂತೆ 2 ಕೊಡ ನೀರು ತೊಗೊಂಬ ಅಂತೇಳಿ. ನೀ ನೀರಿನ ಪಾರ ಅಂದರೆ ನಾ ಮಠಕ್ಕೆ ಹೋಗ್ತಾನೆ ನಾವಂತ. ಅದಕ್ಕೆ ಏನರ ಆಗಲಿ, ಹೆಂಗ ಇರಲಿ, ಕುಡ್ಡ ಇರಲಿ, ಕುಂಟ ಇರಲಿ, ಗಂಡಿದ್ರೆ ಸಾಕಂತೇಳಿ ಗಪ್ಪ ಇದ್ಲಂತಾಕಿ. ಒಂದಿಷ್ಟು ದಿವಸ ಹೋಯ್ತು, ಮನೆ ಬಾಜು ಒಂದು ಮುದುಕಿ ಇದ್ಲಂತಾಕಿ. ಆ ಮುದುಕಿ ಕೇಳಿದಂತ, ನನ್ನ ಗಂಡು ಏನು ಮಾಡವಲ್ಲ, ಹೆಂಗೆ ಮಾಡೋದು? ಏನರ ಒಂದು ಕೆಲಸ ಹೇಳಿದ್ರೆ ಮಠಕ್ಕೆ ಹೋಗ್ತಾನೆ ಅನ್ನಕೈತಾನ, ಹೆಂಗೆ ಮಾಡೋದು ಅಂತೇಳಿ ಕೇಳಿದಂತ. ಅವಾಗ ಆಕೆ ಅಂತ ಮಠಕ್ಕೆ ಹೋಗೋ ಅಂದಂತಾಕಿ. ಮುದುಕಿ ಭಾಳ ಬೆರಕಿದ್ಲ ಮುದುಕಿ. ಹಂಗೆ ಈ ಸಲ ನೀರು ತೊಗೊಂಬ ಅಂದು ನಾ ಮಠಕ್ಕೆ ಹೋಗ್ತಾನೆ ಅಂದ್ರೆ ಹೋಗಿಬಿಡು ಅಂತೇಳು ಅಂತ ಹೇಳಿದಂತ. ಆದ್ರೆ ಆಯ್ತು ಅಂತೇಳಿ ಗಟ್ಟಿಯಾಗಿದ್ಲು. ಯಾಕೆ ಅಜ್ಜಿ ಮಾತು ಕೇಳಿದ್ಲು. ಮನ್ಯಾಗ ಕುತ್ಕೊಂಡಿದ್ಲು. ಗಂಡು ಬಂದ, ಬರುತ್ತಲೇ ತೊಗೊಂಡ್ಲು. ಇಲ್ಲ 2 ಕೊಡ ನೀರು ತೊಗೊಂಬ ಅಂತ ಹೇಳಿದ್ಲು. ನೀ ನೀರು ತೊಗೊಂಬಂದ್ರೆ ನಾ ಮಠಕ್ಕೆ ಹೋಗ್ತಾನೆ ಅಂದಂತ. ಹೋಗೇ ಬಿಡ ಅನ್ಲಂದು ಅನ್ನತ್ತೆ. ಆದ್ರೆ ಆಯ್ತು, ಏನೋ ಕೆಟ್ಟೈತೆ ಪಾಠ ಅಂಥೇಳಿ ಮಠಕ್ಕೆ ಹೋಗಿ ಕುತ್ಕೊಳ್ಳತ್ಲೇನ ಮಧ್ಯಾಹ್ನ ಆಗಿತ್ತು. ಗುರುಗಳು ಬಂದು ಸ್ನಾನ ಮಾಡಕ್ಕೆ ನೋಡಿದ್ರು. ನೀರು ಇರಕ್ಕಲ್ಲ, ಕರೆಂಟ್ ಇರಕ್ಕಲ್ಲ. 2 ಕೊಡ ಅಲ್ಲ 4 ಕೊಡ ನೀರು ತೊಗೊಂಬೋತಮ್ಮ ಅಂದ್ರು ಅಂತ. ಅವಾಗ ಅಂದಂತ, ಅಜ್ಜಾರ ಮನ್ಯಾಗ 2 ಕೊಡ ನೀರು ಅಂದಕ್ಕೆ ಮಠಕ್ಕೆ ಬಂದಾನೆ, ಇಲ್ಲಿ ನೀವು 4 ಕೊಡ ಅನ್ನಕತ್ತೀರಿ. 4 ಕೊಡಕ್ಕಿಂತ 2 ಕೊಡ ಭಾಳ ಚಲೋ ಅಂತೇಳಿ ಮನೆಗೆ ಹೋದಂತ. ಹಂಗೆ ಅಂಥ ಜನ ಭಾಳ ಕಾಣ್ತೇವೆ ನಾವೆಲ್ಲ ನೋಡಿ. ಪೂಜ್ಯ ಅಮರೇಶ್ವರ ಮಹಾರಾಜರು ಒಲೆ ಕಟ್ಟುವಾಗ ಗ್ಯಾಸ್ ಹೊತ್ಕೊಂಡು ನಿಂತ್ಕೊಂಡಾರಂದರೆ ನನಗನ್ನಿಸ್ತೈತಲ್ಲ, ಮುದ್ಗೊಂಡು ಮಹಾರಾಜರು ಅದನ್ನು ಹೊತ್ತದ್ದು ನೋಡಿ ಹೇಳಿರಬೇಕು, ತಮ್ಮ ಈ ದೀಪದ ಗ್ಯಾಸ್ ಹೊರ ಅವಶ್ಯಕತೆ ಇಲ್ಲ, ನೀ ಜಗತ್ತಿನೊಳಗೆ ಜ್ಞಾನದ ದೀಪವನ್ನು ಹೊತ್ತಿಸುವಂಥ ಕೆಲಸ ಆಗಬೇಕೈತಿ, ಅದನ್ನು ಹೊತ್ತಿಸೋ ಅಂತೇಳಿ ಕಳಿಸಿರ್ಬೇಕು ಅನ್ಸಕತ್ತೈತಿ ನನಗೆ. ಆ ನಿಟ್ಟಿನೊಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅನ್ನದಾಸೋಹ ಜೊತೆಗೆ ಶಿಕ್ಷಣ ದಾಸೋಹ, ಧಾರ್ಮಿಕತೆ, ಶೈಕ್ಷಣಿಕತೆ ಎಲ್ಲವನ್ನೂ ಆ ಪೂಜಾರು ಮಾಡಾಕತ್ತಾರಂದರೆ ಅದು ಅವ್ರಿಗಾಗೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಅವ್ರಿಗಾಗೆಲ್ಲ ಇದೇನು ಮಾಡ್ತಾಯಿದ್ದಾರೆ ಅಂದರು ಎಲ್ಲ ನಿಮಗಾಗಿ, ಸಮಾಜಕ್ಕಾಗಿ, ಇಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ, ಅನಾಥರಿಗೆ, ದೀನರಿಗೆ, ದಲಿತರಿಗೆ, ಅಂಥವ್ರಿಗೆ ಅಂಥ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಜೊತೆಗೆ ಒಳ್ಳೆ ಅಕ್ಷರದಾಸವನ್ನು ಮಾಡುವಂಥ ಕೆಲಸವನ್ನು ಪೂಜಾರು ಮಾಡಕತ್ತಾರೆ. ಅವ್ರು ನೀವೇನು ಕೊಡಬೇಕಾಗಿಲ್ಲ. ಅಜ್ಜಾರು ನೀವು ಅದೀರಿ, ನೀವು ಏನು ಹೇಳ್ತೀರಿ ಹೇಳ್ರಿ, ನಾವು ಮಾಡ್ತೇವೆ ಅಂತೇಳಿ ಗುರಿ ಇಟ್ಕೊಳ್ರಿ. ನೀವೆಲ್ಲ ನೀವೇನು ಮಾಡ್ತೀರಿ ನೋಡಿರಿ. ಎಷ್ಟು ಸಣ್ಣವ್ರಂಗೆ ಹಂಗೆ ಬರ್ತಾರೆ ಅವ್ರ ಅಜ್ಜಾರು. ಇಷ್ಟು ಮಂದಿ ಸ್ವಾಮಿಗಳು ಬಂದರು, ನಾವು ಬಂದು ನೋಡಿದ್ವಿ. ನಾವು ಎಲ್ಲರೂ ಹೋಗೋದು ಕರ್ಕೊಂಬರೋದು ಇದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಇದು ಯಾವ ಸ್ವಾಮಿಗಳ ಕಡೆ ಬರೋದಿಲ್ಲ, ವೇದಿಕೆ ಬಿಟ್ಟು ತಳಗಿಳೋದಿಲ್ಲ, ಅಂಥವ್ರು ಅದಾರ. ಆದರೆ ಇವತ್ತು ನಿಮ್ಮ ಕೌಲಗಡದ ಪೂಜಾರು ಯಾರೇ ಸ್ವಾಮಿಗಳು ಬಂದರು ಹೋಗಿ ಕರ್ಕೊಂಬರ್ತಕ್ಕಂಥದ್ದು ಅದಾರಪ್ಪ ಅಂದರೆ ಅಂಥ ಪುಣ್ಯವಂತರ ಪೂಜಾರು ನಿಮಗೆ ಸಿಕ್ಕಿದ್ದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಅಂಥ ಪೂಜಾರನ್ನ ನೀವೆಲ್ಲ ಹ್ಯಾಕೆ ಕಾಯ್ಬೇಕಂದ್ರೆ ಅಂಗೈ ಒಳಗಿಡಬೇಕು. ಅಂಗೈ ಒಳಗೆ ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಜೋಪಾನ ಮಾಡ್ತಿರ್ತೀರಿ, ನೀವೆಲ್ಲ ನಿಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಜೋಪಾನ ಮಾಡ್ತಿರಲ್ಲ ಆ ರೀತಿ ಆ ಪೂಜಾರನ್ನ ಜೋಪಾನ ಮಾಡುವಂಥ ಕೆಲಸವನ್ನು ತಾವೆಲ್ಲ ಮಾಡಿರಿ. ಇವತ್ತಿಂಥ ಸಂಸ್ಥೆ ಅಂತ ಹೇಳಿದಾರೆ ಅಂದರೆ ಈ ಸಂಸ್ಥೆ ಯಾವ ಆಗಬೇಕಂದ್ರೆ ಮುಂದಿನ ದಿನ ಮಾಡೋವಾಗ ಯಾವ ರೀತಿಯಾಗಿ ಬೆಳಿಬೇಕಂದ್ರೆ ಈ ಸಂಸ್ಥೆ ಕವಲಗುಡ್ಡದೊಳಗೆ ಹುಟ್ಟಿರ್ತಕ್ಕಂಥ ಸಂಸ್ಥೆ ಎಲ್ಲ ನಮ್ಮ ಕರ್ನಾಟಕಾದ್ಯಂತ ಈ ಸಂಸ್ಥೆಗಳ ಬೆಳೆಯುವ ನಿಟ್ಟೊಳಗೆ ಸಂಸ್ಥೆ ಬೆಳಿಬೇಕು. ಆ ರೀತಿ ಆಗಬೇಕಾಗಿತ್ತು ಅಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಭಾಳ ದೊಡ್ಡಾಗಿ ಇರ್ತಕ್ಕಂಥದ್ದು. ಅಂಥ ಪ್ರೋತ್ಸಾಹ ಸಹಕಾರವನ್ನು ತಾವೆಲ್ಲ ಮಾಡಿರಿ ಅಂತಕ್ಕಂಥ ಮಾತು ಹೇಳಿ ತಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ.